ಸಿಕ್ಕಿತು ಗೈಸ್. ಬಾಕಿದಿರಲಿ ಅಲ್ಲಿ ಸ್ವಲ್ಪ ಗ್ರೋ ಆಗಿ, ಆಮೇಲೆ ನಾವು ಬೇರೆ ಚಟ್ಟಿ ತಂದು ಅದನ್ನು ಕೂಡ ಗೈಸ್ ಆಯಿತು. ನೋಡ್ಬೋದು 1 2 3 4 5 ಇದೆ. ಹಾಗೆ ಅಮ್ಮನಿಗೆ ಕೊಡಲಿಲ್ಲಲ್ಲ, ಹಾಗಾಗಿ ಅದೊಂದು ಈಗ ಗೊತ್ತಾದದ್ದು ವಿಡಿಯೋ ನೋಡುವಾಗ ನಾನು ಗೋಬಿ ತಿಂದಿದ್ದೆ ಅಂತೇಳಿ. ನಾನೇ ಹೇಳಿರಲಿಲ್ಲ, ಅದು ತಿಂದದೇ ಇಷ್ಟು ಸ್ವಲ್ಪ. ಹಾಗೆ ಅವರಿಗೆ ಬೇಕಂತ ಹೇಳಿದರು, ಅದಕ್ಕೋಸ್ಕರ ಒಂದು ಸಣ್ಣ ಗೋಬಿ ಇತ್ತು ಗೈಸ್, ಹಾಗೆ ಮಾಡ್ತಾ ಇದ್ದೇನೆ. ಈಗ ಗೋಬಿ ಬೇಯಲಿಕ್ಕೆ ಇಟ್ಟಿದ್ದೇನೆ, ಉಪ್ಪು ಮತ್ತು ಅರಶಿನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಬೆಳಗ್ಗೆ ಆಗಿ ನನ್ನ ಕೃಷಿಯೆಲ್ಲ ಕೆಲಸ ಎಲ್ಲ ಆಯಿತು. ಇವತ್ತೊಂದು ನಾನು ಒಂದು 2 ಏನೋ ಹೊಸತ್ತು ನೋಡಿದೆ, ಅದನ್ನೊಂದು ತೋರಿಸೋ ನಿಮಗೆ. ಎಲ್ಲ ತೋರಿಸಲ್ಲ, ಡೈಲಿ ನೋಡ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಆಗ್ತಾ ಇರ್ಬೋದು. ಮತ್ತು ಹೊಸ ಟೀ ಶರ್ಟ್ ಹೇಗೆ ಕಾಣಿಸ್ತು ಅಂತ ಹೇಳಿ, ಅಮ್ಮ ಹೇಳಿದ್ದು ಸ್ವಲ್ಪ ಟೈಟ್ ಆಯ್ತಂತ, ಆದರೆ ನನಗೆ ಚೆಂದ ಕಾಣ್ತಾ ಉಂಟು. ಸ್ವಲ್ಪ ಸಪುರ ಕೂಡ ಕಾಣ್ತಾ ಇದ್ದೇನೆ, ಸಪುರ ಇದ್ದೇನೆ. ಮೊನ್ನೆ ನನ್ನ ಮುಖ ದಪ್ಪ ಗೈಸ್, ಹಾಗೆ ನಾನು ಬುಡ್ಡಿಯಾಗಿ ಕಾಣ್ತೇನೆ. ಏನು ಮಾಡಲಿಕ್ಕಾಗೋದಿಲ್ಲ. ಆ ಚಿಪ್ಪಡಿ 2 ತೋರಿಸಿದ್ದೇನೆ, ಇವತ್ತೊಂದು ಮಿಡಿ ಆಗಿದೆ ಗೈಸ್, ಹಾಗೆ ತೋರಿಸುವ ಅಂತ ನಿಮಗೆ. ಹೋಗುವಲ್ಲಿ ಅಲ್ಲಿ ನೋಡಿ, ಹೋಗ. ಅದೇ ಇನ್ನೊಂದು ಏನು ಅಂತ ಹೇಳಿದರೆ, ನನಗೆ ಕೂಡ ಗೊತ್ತಿಲ್ಲ, ಅದೊಂದು ಅಪ್ಡೇಟ್. ಅದೇನಂತ ಹೇಳಿದರೆ, ಈಗ ನಮ್ಮ ಮನೆಯಲ್ಲಿ ಹೀರೆಕಾಯಿ ಆಗಿದೆ. ಇದು ಗೊತ್ತೇ ಇಲ್ಲ ಅಮ್ಮನಿಗೆ ಕೂಡ. ಎಷ್ಟು ಸಣ್ಣ ಇದ್ರ ಇಡಿಯಲ್ಲಿ ಇತ್ತ ಗಿಡ, ಯಾರಿಗೂ ಗೊತ್ತಾಗಲಿಲ್ಲ ಆಯಿತಾ, ಅಷ್ಟು. ಮತ್ತೆ ಏನು ಹೊಸತಾಗಲಿಲ್ಲ. ಮತ್ತು ಅಮ್ಮ ಸ್ವಲ್ಪ ತೆಗೆದ್ರು ಎಲ್ಲ, ಎಂತ ಹೇಳ್ತೇನೆ, ಬೆಂಡೆಕಾಯಿ ತೆಗೆದ್ರು, ಮತ್ತು ಬದನೆ ಸ್ವಲ್ಪ ತೆಗೆದ್ರು, ಕಟ್ ಮಾಡಿ. ನಾನು ನೀರು ಕೊಡುವ ಅವರು ತೆಗೆದ್ರು. ತೋರಿಸ್ತೇನೆ ಎಷ್ಟು ಸಿಕ್ಕಿದೆ ಅಂತ ಹೇಳಿ. ಬೆಂಡೆಕಾಯಿ ಇಷ್ಟು ಸಿಕ್ಕಿದೆ ಇವತ್ತು. ಇದರಲ್ಲಿ ಬೆಂಡೆಕಾಯಿ ಮಾತ್ರ ಅಲ್ಲ, ಇದರಲ್ಲಿ ಬದನೆ ಕೂಡ ಇದೆ. ಬದನೆ, ಸಣ್ಣ ಸಣ್ಣ ಬದನೆ. ಇದನ್ನು ಮೊನ್ನೆ ಯಾರೋ ಕಮೆಂಟಲ್ಲಿ ಹೇಳ್ತಾ ಇದ್ರು, ಎಣ್ಣೆಗಾಯಿ ಅಂತ ಮಾಡ್ಬೋದಂತ. ಅದಕ್ಕೆ ಯಾವುದೆಲ್ಲ ಬೇಕಂತೇಳಿ ನಮ್ಮ ಮನೇಲಿ ಉಂಟೆ ಇಲ್ಲ ಗೊತ್ತಿಲ್ಲ, ಅದನ್ನು ಇದ್ರೆ ಮಾಡುವ. ಈಗ ಎಣ್ಣೆಗಾಯಿ ಮಾಡ್ಬೋದು. ಮತ್ತು ಬೆಂಡೆಕಾಯಿ ಇಷ್ಟು ಸಿಕ್ಕಿದೆ. ಬೆಂಡೆಕಾಯಿ ಮಾತ್ರ ತುಂಬ ಸಿಕ್ಕಿದೆ ಆಯಿತಾ, ಸುಳ್ಳು ಹೇಳ್ಬಾರ್ದು, ತುಂಬ ಬೆಂಡೆಕಾಯಿ ಸಿಕ್ಕಿತ್ತು. ಬೆಂಡೆಕಾಯಿ ಮತ್ತು ಇದು ಕುಕುಂಬರ್ ತುಂಬ ಸಿಕ್ಕಿತ್ತು. ಮತ್ತೆ ಯಾವುದೂ ಆಗಲಿಲ್ಲ, ಅದು ಗಿಡ ಇದು. ನಮಗೆ ತುಂಬ ಜಾಗ ಇದ್ದರೆ ತುಂಬ ಮಾಡ್ಬೋದಿತ್ತಲ್ಲ. ಅಮ್ಮ ಮೀನಿಗೆ ವೆಯ್ಟ್ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ, ಬಸ್ಸಿಗೆ ಕಾದಾಗಿ. 1 ಗಂಟೆ ಆಯಿತು ಕಾಯಿತು, ಮೀನವ ಬರಲಿಲ್ಲ. ನಾನೆಲ್ಲ ಒಗ್ದಾಕಿದೆ ಗೆಸಗಲ್ಲಿ, ಇಲ್ಲಿ ಎಲ್ಲ. ಮತ್ತೀಗ ನಿನ್ನೆ ಅಮ್ಮ ಊಟ ಸಾರಿ, ಅದು ಕೂಡ ಒಗ್ದಾಕಿದ್ದೇನೆ. ಹಾಗೆ ಚಿಂಚುನೇ ಪಲ್ಲ ತೊಂದರ್ಪುಣಿ ಯಾವುಂಡ ನಮಕ್ ಪೂರ ತೆಪ್ಪೊಚ್ಚ ಬುಕ್ಕು ಬುಕ್ ಆವಡು, ಯೂನಿಫಾರ್ಮ್ ಆವಡು, ಮಾತ ರೆಡಿ ಆವಡು, ಬೈಂಡ್ ಬರ ಆಡೋಡು. ಇವರು ಬಿಟ್ಟರೆ ಉಂಟಲ್ಲ, ಸ್ಕೂಲ್ ಸ್ಟಾರ್ಟ್ ಆಗುವ ಹಿಂದಿನ ದಿವಸ ಕರ್ಕೊಂಡು ಬರುವರು. ಮತ್ತು ಬರ್ಬೇಕ 10 ದಿನಕ್ಕೆ ತುಂಬ ಬರೋಡಮ್ಮ. ಆಪಾಗ ಬತ್ತನ ಮೀನಿನ ಸೌದಿ ಅಡಿಕಾಯಿ ಆವಡ್ರಂಡು ಸಾಳೆ ಸುರುವಾದಂಜಿ ಬತ್ತಿನ ಓಡು ಅಂದ್ರೆ ಸಾಳೆ ಸುರುವ ಅಂಡು ನೀರ ಅಂತ ಉಜ್ಜಿ ದಿನ ಫೋನ್ ಮಾಡಿ ಬುಕ್ಕ ಫಿರ ರಜೆ ಹುಡುಗರು ಜಬ ತೂಳ ಬಂದ ಅವತ್ತು ರಜೆ ಕೊಟ್ಟೆ ಸಾಕು ಮಾರಿ ಮಕ್ಕಳಿಗೆ ನೀರ ಅಂದೆ ಜೋಕ್ಲೆ ರಜೆನೆ. ಈಗ ನೀರಾಗಲಿಲ್ಲ ಅಂತ ರಜೆ ಅಂತೆ ಇವರ ಲೆಕ್ಕದಲ್ಲಿ. ಮತ್ತೆ ಮಳೆ ಬರುವಾಗ ಜೋರು ಮಳೆ ಅಂತ ರಜೆ ಅಂತೆ. ಬಕ ಅಪ್ಪ ಕಲ್ಪನೆ ಪತಿ ಯಾವಾಗ ಕಲಿಯುದು ರಜೆ ಯಾವಾಗ ಆಯ್ತು. ರಜೆ ಲಜೆ ಲಜೆ ಲಜೆ. ಅಲ್ಲಿ ನೋಡಿ, ಅದೊಂದು ಗಿಡ ಉಂಟಲ್ಲ ಗಲ್ಲಿ, ನಮ್ಮ ಮನೆಯಲ್ಲಿ ಎಷ್ಟು ಉಂಟು ಗೊತ್ತುಂಟ, ರಾಶಿ ರಾಶಿ ಉಂಟು. ಅದನ್ನು ನರ್ಸರಿಯಲ್ಲೆಲ್ಲ ಸೇಲ್ ಮಾಡ್ತಾರೆ ಏನೋ, ಒಂದು ಚಂದ ಉಂಟು. ಅದೇ ಒಳಗೆ ಇಡುವಾಗಿಲ್ಲ, ಹೊರಗಡೆ ಕೂಡ. ಮೊನ್ನೊಮ್ಮೆ ಆವತ್ತೊಮ್ಮೆ ನಾನೊಂದು ಪಾಟಲ್ಲಿ ಒಳಗಡೆ ಇಟ್ಟಿದ್ದೆ. ಇದು ಮತ್ತೆಲ್ಲ ಕಮೆಂಟಲ್ಲಿ ಹೇಳಿದ್ದೆ ಅದು ಪಾಯ್ಸನ್ ಹಾಗೆ ಹೀಗೆ ಅಂತ. ಮತ್ತು ಬೇಬಿಸಲ್ಲಿ ಮುಂಚು ಕೂಡ ಹೋಗಿದ್ದು ನೀಟಾಗಿ ತಾದ ಮೀನು ಗೊತ್ತಾಯಿ ಅಂತೆ ಮೀನು. ನಾನು ನನಗೆ ಬೆಂಡೆಕಾಯಿ ಅಂತ ಮಾಡು ಅಂತಿದ್ದೇನೆ. ಬೆಂಡೆಕಾಯಿ ಎಂತ ಮಾಡಬೇಡ, ಪುಳಿ ಮಿಂಚು ಮಾಡು ಅಂತಿದ್ದೇನೆ. ಮತ್ತು ಇದಕ್ಕೆ ಎಣ್ಣೆಗಾಯಿ ಮಾಡಲಿಕ್ಕೆ ಉಂಟಲ್ಲ, ನಾನು ನೋಡಿದೆ, ಅದಕ್ಕೆ ಕಡಲೆ ಬೀಜ ಬೇಕು, ಹಸಿ ಕಡಲೆ ಬೀಜ. ಅದನ್ನು ಇದು ಫ್ರೈ ಮಾಡಲಿಕ್ಕೆ ಉಂಟು. ಅದನ್ನು ನೆಕ್ಸ್ಟ್ ಟೈಮ್ ತಂದು ಮಾಡುವ.
ಹಾಗೆ ಇದನ್ನು ತೆಗೆದಿಡುವ ಫ್ರಿಜ್ಜಲ್ಲಿ. ಇದನ್ನು ನಾವು ಪುಳಿ ಮುಂಚೆ ಮಾಡುವ. ಇದು ಮೊನ್ನೆ ನಾನು ಉದ್ಯಾವರದಲ್ಲಿ ತೊಗೊಂಡಿದ್ದು ಒಂದು ಮೆಳ್ಳಿದೆಲ್ಲ. ಇದರಲ್ಲಿ ಇವತ್ತು ನಾವು ಗಿಡ ನೆಡುವ ಆಯಿತಾ. ತುಂಬ ಹೂವಿನ ಗಿಡ ಉಂಟು, ಇದರಲ್ಲಿ ನಡುವ ನಾವು ಚಂದ ಮಾಡಿ. ನಾವೀಗ ಬೆಂಡೆಕಾಯಿ ಇದು ಮಾಡುವ ಪುಳಿ ಮುಂಚಿ. ಅದಕ್ಕೆ ನಾನು ಬೇವು ಸೊಪ್ಪು ತೆಗಿಲಿಕ್ಕೆ ಬಂದಿದ್ದೀನಿ. ನಮ್ಮ ಈ ಪೆಂಡಿಂಗ್ ಕೆಲಸ ಕೂಡ ಉಂಟು, ನೋಡುವ ಅಲ್ಲಿ ಸಾಯಂಕಾಲ ಆದರೆ ಮಾಡುವ. ಇಲ್ಲಿ ಕೂಡ ಬಾಕಿ ಉಂಟು. ಈಗ ಒಗ್ಗರಣೆ ಕೊಡುವ. ಒಗ್ಗರಣೆ ನಿಮಗೆ ನಾನು ತೋರಿಸ್ಲಿಕ್ಕಿತ್ತು ಎಷ್ಟು ಶೆಕೆ ಅಂತ. ನಾನು ಯಾವಾಗಲೂ ಹೇಳ್ತೇನಲ್ಲ ನಿಮಗೆ ಎಷ್ಟು ತುಂಬ ಶೆಕೆ ಅಂತ ಇವತ್ತು ನಾನು ತೋರಿಸ್ತೇನೆ. ನಮ್ಮ ಬೆಕ್ಕುಗಳಲ್ಲಿ ಎಲ್ಲಿ ಮಲಗಿದೆ ನೋಡಿ ಗೈಸ್. ಬೆಕ್ಕು ನಂಬರ್ 1 ಇಲ್ಲಿ ನೋಡಿ ಆಯಿತಾ. ನೆಕ್ಸ್ಟ್ ಬೆಕ್ಕು ನಂಬರ್ 2 ಗಿಲ್ಲಿ 3. ಇನ್ನಿಬ್ಬರು ನೀವು ಎಲ್ಲಿ ಮಲಗಿದ್ದಾರೆ ಅಂತ ನೋಡಿದರೆ ನಿಮಗೆ ಶಾಕ್ ಆಗ್ಬೋದು. ಅಂಥ ಒಂದು ಪ್ಲೇಸಲ್ಲಿ ಮಲಗಿದ್ದಾರೆ. ಓಕೆ, ನಮ್ಮ ವಾಶ್ರೂಮಲ್ಲಿ ಮಲಗಿತ್ತು. ಅಂಥ ಶೆಕೆ. ಹಾಗೆ ಈಗ ನಾವು ಟೀ ಕುಡಿಯುವ ಗೈಸ್. ಈಗ ಹೋಗುವ ನಾವು. ಆ ಒಂದು ಗಿಡ ಉಂಟಲ್ಲ, ಮೊದಲು ನಿಮಗೆ ನಾನು ಗಿಡ ತೋರಿಸ್ತೇನೆ ಆಯಿತಾ. ಆಮೇಲೆ ಈ ಚಟ್ಟಿಯಲ್ಲಿ ನಾವು ಗಿಡವನ್ನು ನೆಡುವ. ಈಗ ಸ್ವಲ್ಪ ಟ್ರೈಪಾಡ್ ಇಟ್ಟು ವಿಡಿಯೋ ಮಾಡಲಿಕ್ಕೆ ಕೊಂಡೋಗ್ತಿದ್ದೆ. ಎಂತ ಅಂತ ಹೇಳಿದರೆ ಮಣ್ಣು ತೆಗೆಯುವ ಮೊದಲು. ನಿಮಗೆ ಗಿಡ ತೋರಿಸ್ತೇನೆ ಗೈಸ್. ಮೊದಲು ನಾನು ಯಾವ ಗಿಡ ನಾನು ನೆಡಲಿಕ್ಕಿದೆ ಅಂತ. ಮೊನ್ನೆ ತರಕಾರಿ ಬೀಜ ತರುವಾಗ ನಾನು ಸ್ವಲ್ಪ ಹೂವಿನ ಬೀಜ ತಂದಿದ್ದೆ. ಅದೀಗ ದೊಡ್ಡದಾಗಿದೆ ಗಿಡ. ಈಗ ಇಲ್ಲಿ ಹೂ ಬಿಡಲಿಕ್ಕೆ ಕೂಡ ಆಗಿದೆ, ಕಾಣ್ತಾ ಉಂಟಾ. ಸುಮಾರು ಗಿಡ ಉಂಟು ಇಲ್ಲಿ. ಈಗ ಡೈಲಿ ಆಗಿರಬೇಕಿದ್ದು ಡೌಟ್ ನನಗೆ. ಹಾಗೆ ಇದನ್ನು ನಾವು ಚಟ್ಟಿಯಲ್ಲಿ ನೆಡುವ. ಈಗ ಒಂದು ಸೇಮ್ ಕಲರ್ ಗೈಸ್. ಈಗ 1 2 ಇದಕ್ಕೊಂದು ಪ್ರಾಪರ್. ಮೊದಲು ಮಣ್ಣು ಹಾಕಿ ಚಟ್ಟಿ ರೆಡಿ ಮಾಡುವ, ಆಮೇಲೆ ಗಿಡ ಕೊಂಡೋಗುವ. ಮಳೆ ಬರ್ತದ ಏನೋ ಗೈಸ್. 2:03 ಆದದ್ದು ಈಗ ಫುಲ್ ಮೋಡ. ಅದಕ್ಕೆ ಈ ಬಿಸಿಲಲ್ಲಿ ನಾನು ಮೊದಲಿಟ್ಟು ತುಂಬ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ನಾನು ಕಾದು ಕೂತದ್ದು. ಪಾಪ ಮನೆ ಅದು ಹೋಗಿದೆ ತಲುಪಲ್ಲ, ಅದನ್ನು ಸರಿ ಹಾಕ್ಬೇಕೀಗ. ಹೀಗೆ ಮಣ್ಣು ಸೆಟ್ ಆಯಿತು. ಇದಕ್ಕೆ ಈಗ ನೀರೆಲ್ಲ ಹಾಕುವ. ಮೊದಲು ನಾವು ಗಿಡ ತರುವ. 5 ಗಿಡ ತರುವ. ಎಲ್ಲ ತೆಗಿಬೇಕು, ಗಿಡಗಳಿಗೆ ಪೆಟ್ಟು ಆಗಬಾರ್ದಾಯ್ತು. ಪ್ರಾಪರ್ ತೆಗಿಬೇಕು. ಇದು ಮೇಲೆ ಮೇಲೆ ಇರ್ಬೋದು ಮಾತ್ರ. ಹೌದು, ಈಗ ಬೇರೆಲ್ಲ ಮೇಲೇ ಉಂಟು, ಎಲ್ಲ ತೆಗಿಬೇಕು. ಈಗ ಪ್ರಾಪರ್ ಬೇರು ಸಮಯ ಆಯಿತಾ. 1 2 ಇದೊಂದು ತೆಗಿವ. ಸಿಕ್ಕಿತು ಗೈಸ್. ಬಾಕಿದಿರಲಿ ಅಲ್ಲಿ ಸ್ವಲ್ಪ ಗ್ರೋ ಆಗಿ, ಆಮೇಲೆ ನಾವು ಬೇರೆ ಚಟ್ಟಿ ತಂದು ಅದನ್ನು ಕೂಡ ನೆಡುವ. ಈಗ ನೀರಲ್ಲಿ ಕೂಡ ಇದ್ದಾನೆ. ಈಗ ನಾನು ಬೀಳ್ತಾ ಇದ್ದೆ ಆಯಿತಾ. ಒಂದು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಬೆವರೋದಲ್ಲ ಗೈಸ್. ನಿಮಗೂ ಕೂಡ ಹಾಗೇನ? ಈಗ ಬಿಸಿಲೇ ಇಲ್ಲ ಅದು. ಅಮ್ಮ ಇಂದ ಅದು ಪೂತು ತೆಗಿತುಲಿ. ಪೂ ಆತನು ನೀಡು ಮೊಗ್ಗು ಮತ್ತು ಮೇಲ್ದೆ ಇತ್ತು ನಾತೀನಿ.
ನೆಡುವ ಗೈಸ್. ನಾವು ಈ ಚಟ್ಟಿಯಲ್ಲಿ ಚಂದ ಮಾಡಿ ನೆಟ್ಟು ಗೈಸ್ ಆಯಿತು. ನೋಡ್ಬೋದು 1 2 3 4 5 ಚೆಂದ ಆಯ್ತಲ್ಲ. ನಾನೀಗ ಫ್ರೆಶ್ ಆಗಿ ಬರ್ತೇನೆ ಆಯಿತಾ. ಫ್ರೆಶ್ ಆಗಿ ಇವರನ್ನು ವಾಕಿಂಗ್ ಕೊಂಡು ಹೋಗುವ ಕಾದು ಕೂತಿದ್ದಾರೆ ಗೈಸ್. ಎಂತ ಗೊತ್ತಾ, ಮಳೆ ಬರ್ತಾ ಉಂಟು. ಮಳೆ ಅಂದರೆ ಜೋರಲ್ಲ, ತುಂತುರು ಮಳೆ. ಅದಕ್ಕೆ ಪ್ರೂಫ್ ಎಂತ ಗೊತ್ತಲ್ವಲ್ಲ, ಅದಕ್ಕೆ ನೀರು ನೋಡಿ ಬಿದ್ದದ್ದು. ಮತ್ತು ಅದಕ್ಕೆಲ್ಲ ನೀರು ಹೊರಗಡೆ ಹೋದರೆ ಫೀಲ್ ಆಗ್ತದೆ, ಸ್ವಲ್ಪ ಸ್ವಲ್ಪ ಬೀಳ್ತಾ ಉಂಟು. ಅದೇನಿಲ್ಲ, ಈಗ ಡ್ರಮ್ಮಿನ ಮೇಲೆ ಡೊಟ್ 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 ಕಾಣ್ತಾ ಇರ್ಬೋದು. ಅದೇ ಸ್ವಲ್ಪ ಸ್ವಲ್ಪ ಆಯಿತಾ, ಅಷ್ಟೇನಿಲ್ಲ. ಒಂಥರ ತುಂತುರು ಮಳೆ. ಜೋರು ಬರಲಿ ಬೇರೆ ಮೋಡ ಉಂಟು ಗೈಸ್. ಈಗ ಅಂದರೆ ಒಳ್ಳೇದಿತ್ತು ಆಯಿತಾ. ಶೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ದೇವರು ಸ್ವಲ್ಪ ಈ ಕಲಿಯುಗದಲ್ಲಿ ನಮ್ಮ ಮೇಲೆ ಕರುಣೆ ತೋರಲಿ, ಮಳೆ ಬರಲಿ. ಮಳೆ ಬಂದರೆ ಗ್ಯಾರಂಟಿ ನಿಮಗೆ ತೋರಿಸ್ತೇನೆ. ಇನ್ನು ಎಡಿಟ್ ಮಾಡಬೇಕು ನನಗೆ. ನಾನು ಇಲ್ಲೇ ಕೂತ್ಕೊಂಡು ಮಾಡಲ ಅಂತ ತಂಪಾಗಿ. ಅಲ್ಲ ಗೈಸ್, ಏನು ಗೊತ್ತಾ, ಮೊನ್ನೆ ನಾನು ಉದ್ಯಾವರ ಜಾತ್ರೆಯ ಫುಲ್ ಲಾಗ್ ನೋಡಿದವರಿಗೆ ಗೊತ್ತುಂಟು. ಅಲ್ಲಿ ನಾನು ಗೋಬಿ ಮಂಚೂರಿ ತಿಂದಿದ್ದೆ. ಹಾಗೆ ಅಮ್ಮನಿಗೆ ಕೊಡಲಿಲ್ಲಲ್ಲ, ಹಾಗಾಗಿ ಅದೊಂದು ಈಗ ಗೊತ್ತಾದದ್ದು ವಿಡಿಯೋ ನೋಡುವಾಗ ನಾನು ಗೋಬಿ ತಿಂದಿದ್ದೆ ಅಂತೇಳಿ. ನಾನೇ ಹೇಳಿರಲಿಲ್ಲ, ಅದು ತಿಂದದೇ ಇಷ್ಟು ಸ್ವಲ್ಪ. ಹಾಗೆ ಅವರಿಗೆ ಬೇಕಂತ ಹೇಳಿದರು, ಅದಕ್ಕೋಸ್ಕರ ಒಂದು ಸಣ್ಣ ಗೋಬಿ ಇತ್ತು ಗೈಸ್. ಹಾಗೆ ಮಾಡ್ತಾ ಇದ್ದೇನೆ. ಈಗ ಗೋಬಿ ಬೇಯಲಿಕ್ಕೆ ಇಟ್ಟಿದ್ದೇನೆ, ಉಪ್ಪು ಮತ್ತು ಅರಶಿನ ಹಾಕಿ. ಮತ್ತು ಇಲ್ಲೆಲ್ಲ ಕಟ್ ಮಾಡಿಕೊಂಡಿದ್ದೇನೆ. ಇಷ್ಟಿಷ್ಟೇ ಕಟ್ ಮಾಡಿದೆ, ಯಾಕಂದರೆ ಅದು ಸಣ್ಣ ಗೋಬಿಗೆ ಎಷ್ಟು ಕಾಣುದಾಗಿ ಎಲ್ಲ ಉಂಟು ನಮ್ಮ ಹತ್ರ ರೆಡಿ. ಯಾಕಂತ ಹೇಳಿದರೆ ಮೊನ್ನೊಮ್ಮೆ ಚಿಂಚು ಇರುವಾಗ ಗೋಬಿ ಮಾಡಲಿಕ್ಕೆ ತಂದ ಸಾಸ್ ಮತ್ತು ಕಾರ್ನ್ಫ್ಲೋರ್ ಎಲ್ಲ ಉಂಟು. ಹಾಗಾಗಿ ಈಗ ರೆಡಿ ಮಾಡುವ ಅಂತೇಳಿ. ನಾನು ಎಣಿಸೇ ಇರಲಿಲ್ಲ ಮಾಡ್ಬೋದಂತ. ಹಾಗೆ ಮಳೆ ಬರಲಿಲ್ಲ ಗೈಸ್ ಆಯಿತಾ. ಸುಮ್ಮನೆ ಮಳೆ ಬರ್ತೇನೆ ಅಂತ ಆಸೆ ತೋರಿಸಿ ಮಳೆ ಬರೋದಿಲ್ಲ. ಒಂದು 1 ಅವರ್ ಲೇಟರ್ ಗೋಬಿ ರೆಡಿ. ಈಗ ಇವಾಗ ಸ್ವಲ್ಪ ಮೊನ್ನೆಗಿಂತ ಒಳ್ಳೆಯದಾಗಿದೆ. ಗ್ರೇವಿ ಮಾಡಲಿಲ್ಲ, ಟ್ರೈ ಮಾಡಿದೆ. ನೋಡಲಿಕ್ಕೆ ಚೆಂದ ಕಾಣ್ತದಲ್ಲ. ಅಮ್ಮನಿಗೆ ಕೊಡುವ. ಉಪ್ಪು ಕರೆಕ್ಟಾಗಿದೆ ಆಯಿತಾ, ಸ್ವಲ್ಪ ಜಾಸ್ತಿ ಆಗಿದೆ. ಕೊಡುವ ಅಮ್ಮನಿಗೆ. ಅದು ಅವರಿಗೆ ಎಲ್ಲಿ ಹೋಗ್ಲಿಕ್ಕಿಲ್ಲಲ್ಲ, ಹಾಗಾಗಿ. ಮತ್ತು ನೈಟ್ ಹೋಗುತ್ತೆ. ಮೊನ್ನೆ ನಾನು ಹೋಗುವಾನೆ ಸಂಜೆ ಆಗಿದೆ. ನೈಟ್ ಎಲ್ಲ ಅವರನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಈಗ ಕೊಡು ಜಾತ್ರೆ ಗೋಬಿ. ಎಡ್ಡಾದಿಜಾ ಚೀಪೆ ಮಾತ ಪಾರ್ದೆ ಟೊಮೆಟೊ ಸಾಸ್ ಇರೇ ಮುರಡಿ ಖಾರ ಆದಿತ್ತು ಅಂಚೆ ಚೀಪೆ ಆಡಿ ಟೊಮೆಟೊ ಸಾಸ್ ಪಾರ್ದೆ ಗೈಸ್. ಮಲ್ಕೊಳ್ಳೋದು ಗೈಸ್. ಊಟ ಎಲ್ಲ ಆಯ್ತು. ಈಗ ಸೆಕೆಂಡ್ ಟೀ ಶರ್ಟ್ ಇದೊಂದು ಸ್ವಲ್ಪ ಲೂಸ್ ಉಂಟಾಯ್ತಾ. ಅಂದರೆ ನಿನ್ನೆ ಹಾಕಿದ್ದಲ್ಲ, ಅದು ಟೈಟ್ ಆಗ್ತಿತ್ತು. ಇದು ಲೂಸ್ ಉಂಟು. ಇನ್ನು ಮಲ್ಕೊಳ್ಳೋದು. ಹಾಗೆ ಕಮೆಂಟ್ ರೆಡ್ ಮಾಡೋಣ. ಇನ್ನು ಡೈಲಿ ನಾನು ಕಮೆಂಟ್ ಓದು. ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಕೊಡೋದಿಲ್ಲ ಅಂತ ಹೇಳ್ತೀರಲ್ಲ, ಇದರಲ್ಲಿ ಯೂಟ್ಯೂಬಲ್ಲಿ ಆನ್ಸರ್ ಕೊಡ್ತೀನಿ. ಫಸ್ಟ್ ಕಮೆಂಟ್ ಯಾವಾಗಲೂ ಒಳ್ಳೊಳ್ಳೆ ಕಮೆಂಟೇ ಆಗ್ತಾರೆ. ಗೀತಾ ರಾವ್ 2472 ಅಂತೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ. ಅಂದರೆ ರೀಸೆಂಟಾಗಿ ಕಮೆಂಟ್ ಆಯಿತಾ, ನಾನು ಪಿಕ್ ಮಾಡೋದು. ಅಮ್ಮ ಮಗಳು ಸೂಪರ್, ಖುಷಿಯಲ್ಲಿ ಇರಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಒಳ್ಳೊಳ್ಳೆ ಕಮೆಂಟ್ ಆಗ್ತಾರೆ ಇವರು. ನೀವು ಕೂಡ ಒಳ್ಳೇದಾಗಿರಿ ಆಯಿತಾ. ನೆಕ್ಸ್ಟ್ ಸಂತೋಷ್ ಶೆಟ್ಟಿ 8804 ಹೇಳಿದ್ದಾರೆ. ಅರೆಗೆ ನಾರ್ಮಲ್ ಬೀಡ ವಿದೌಟ್ ಪುಗೆರೆ ಕೊರಲೆ ಅಂತೇಳಿ. ನಾರ್ಮಲ್ ಬೀಡ್ ಹೌದು, ಆದರೆ ಅವರಿಗೆ ಪುಗೆರೆ ಇದ್ದದೇ ಬೇಕಂತೆ. ಪುಗೆರೆ ಇಲ್ಲದವ್ರು ತಿನ್ನುವುದಿಲ್ಲ. ಮತ್ತು ಮೊನ್ನೆ ಒಂದು ನಾನು ಕಮೆಂಟಲ್ಲಿ ಹೇಳಿದೆ ಎಂತ ಅಂದರೆ ಚಿಪ್ಪಡ್ ಅಂತೇಳಿ. ಅಂತೂ ತುಂಬ ಜನಕ್ಕೆ ಗೊತ್ತಾಗಲಿಲ್ಲ. ತುಂಬ ಕಮೆಂಟ್ ಅದೇ ಉಂಟು. ರಾಧಿಕಾ ಆಚಾರ್ಯ ಅವರು ಕೇಳ್ತಾ ಇದ್ದಾರೆ ಚಿಪ್ಪಡ್ ಅಂದರೆ ಎಂತ ಅಂತ. ಚಿಪ್ಪಡ್ ಅಂದರೆ ಇಂಗ್ಲೀಷಲ್ಲಿ ಮಸ್ಕ್ ಮೆಲನ್ ಅಂತ ಹೇಳ್ತಾರೆ. ಮತ್ತೆ ಎಂತ ಗೊತ್ತಿಲ್ಲ ನನಗೆ. ಜ್ಯೂಸ್ ಎಲ್ಲ ಮಾಡ್ತಾರೆ, ಅದು 3 ಕಮೆಂಟ್ ಪಿಕ್ ಮಾಡಿದೆ. ಹಾಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಕಮೆಂಟ್ ಕೂಡ ನೆಕ್ಸ್ಟ್ ಪಿಕ್ ಆಗ್ಬೋದು. ಹಾಗೆ ಈ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಇನ್ನು ಮಲಗುದು ನಾನು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಸಿಗೋಣ ಗೈಸ್ ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.